ತಗಮ್ಮ. ಸಾರಿ ಪುಟ್ಟ, ನೀನ್ ಹೇಗ್ ಹಾಡ್ದೆ ಅಂತ ನೋಡಕ್ ನಾನಲ್ಲಿರ್ಲಿಲ್ಲ. ಇಟ್ಸ್ ಓಕೆ, ನಾಳೆ ವಿಡಿಯೋ ಕಳಿಸ್ತಾರೆ ಅವಾಗ ನೋಡು. ಸರಿ ಆಯ್ತು. ಅಮ್ಮ, ನೀನ್ ಯಾವಾಗ್ಲೂ ನಮ್ಮ ಮ್ಯಾಜಿಕ್ ಮಾಸ್ಟರ್ನ ಬೈತೀಯ. ನೋಡಿದ್ಯಾ, ನಾನು ಅಳ್ತಾ ಕುಟ್ಟಿದ್ದೆ. ಅದನ್ನ ನೋಡಿ ಅವ್ರು ಎಷ್ಟು ಬೇಜಾನ್ ಮಾಡ್ಕೊಂಡ್ರು ಗೊತ್ತಾ. ನಮ್ಮ ಮನೆಗೆ ಪ್ರೈಸ್ ಕೊಡಲ್ಲ ಅಂತ ಹೋಗಿ ಎಲ್ಲ ಚೆಕ್ ಮಾಡಿ ನನಗೆ ಪ್ರೈಸ್ ಬರೋಂಗ್ ಮಾಡಿದ್ರು. ಅವ್ರು ತುಂಬಾ ಒಳ್ಳೆಯವರಮ್ಮ. ಆ ಮ್ಯಾಜಿಕ್ ಮಾಸ್ಟರ್ ಅದ್ ಯಾವಾಗ ಒಳ್ಳೆಯವ್ರಾಗ್ತಾರೋ ಯಾವಾಗ ಕೆಟ್ಟವ್ರಾಗ್ತಾರೋ ಒಂದು ಅರ್ಥ ಆಗಲ್ಲ ನನಗೆ. ಇಲ್ಲಮ್ಮ, ಅವ್ರು ಯಾವಾಗ್ಲೂ ತುಂಬಾ ಒಳ್ಳೆಯವರೇ. ಹೌದೌದು, ನಿನಗ್ ಚಾಕ್ಲೇಟ್ ಕೊಡ್ಸೋರು, ಐಸ್ ಕ್ರೀಮ್ ಕೊಡ್ಸೋರು ಎಲ್ಲ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರಲ್ವಾ? ಅಮ್ಮ, ನಿನ್ ಬರೀ ಐಸ್ ಕ್ರೀಮ್ ಕೊಡ್ಸೋದು ಮಾತ್ರ ನೆನ್ಪಿಟ್ಕೊಂಡಿದ್ಯಾ. ಅವರಿಂದ ನನಗಿನ್ನ ಎಷ್ಟು ಒಳ್ಳೇದಾಗಿದೆ. ನೀನ್ ಅದನ್ನ ನೆನ್ಪೇ ಮಾಡ್ಕೊಳ್ಳೋದಿಲ್ಲ ಅಲ್ಲ. ಮಾಸ್ಟರ್ ನನಗೆ ಡ್ಯಾನ್ಸ್ ಹೇಳ್ಕೊಟ್ರು, ಸ್ಪೀಚ್ ಹೇಳ್ಕೊಟ್ರು. ಸ್ಪೀಚಲ್ಲಿ ಫಸ್ಟ್ ಪ್ರೈಸ್ ಬರಂಗ್ ಮಾಡಿದ್ರು. ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬರಂಗ್ ಮಾಡಿದ್ರು. ಸಾಕು ನಿಮ್ ಮಾಸ್ಟರ್ನ ಹೊಗಳಿದ್ದು. ನನಗ್ ಸ್ವಲ್ಪ ಆಫೀಸ್ ಕೆಲ್ಸ ಇದೆ, ನೋಡ್ತೀನಿ. ತಗೋ. ವೆರಿ ಗುಡ್, ಆಯ್ತಾ? ನಾನ್ ನೋಡಿದ್ರೆ ಮ್ಯಾಜಿಕ್ ಮಾಸ್ಟರ್ಗೂ ಅಮ್ಮಗೂ ಮದ್ವೆ ಮಾಡ್ಸೋಣ ಅಂತಿದ್ದೀನಿ. ಆದ್ರೆ ಅಮ್ಮ ಮ್ಯಾಜಿಕ್ ಮಾಸ್ಟರ್ ಹೆಸರು ಕೇಳಿದ್ರೆ ಯಾಕೆ ಸಿಟ್ ಮಾಡ್ಕೋತಾರೆ. ಅಜ್ಜಿ ಸುಲೋಚನಾ ಅಜ್ಜಿ ಜೊತೆ ಮಾತಾಡಿದೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು. ಅಲ್ರಿ ಅವರ, ಆ ತ್ರಿವಿಕ್ರಮ ನಿಮ್ ಮಗಳ ಹಿಂದೆ ಬಿದ್ದಾಗ ನೀವು ಒಂದು ಸಲನಾರ ಅವನು ಮಾರಿ ನೋಡ್ಬೇಕಾಗಿತ್ರಿ ಅವರ. ಆಗ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ಅದೆಲ್ಲ ಯಾಕೆ ನೆನಪಿಸ್ತೀಯ ಬಿಡ. ಹೀಗೆಲ್ಲ ಆಗತ್ತೆ ಅಂತ ನನಗೇನ್ ಕನ್ಸು ಬಿದ್ದಿತ್ತೇನು? ಶ್ರೀಮಂತ ಮನೆ ಮಗಳಾಗಿ ಯಾರೋ ಗತಿ ಇಲ್ದೇ ಇರೋನು ಹಿಂದೆ ಬಿದ್ದಾಗ ವಾಡೆ ಮರ್ಯಾದೆ ಉಳಿಯತ್ತ? ಪಾಪಿಷ್ಟಿ, ಅದು ಎಷ್ಟು ಪ್ರೀತಿ ಮಾಡ್ತಿದ್ಲು ಅವನ್ನ. ಅವನಿಂದ ಅವಳ ಜೀವನೇ ಕಳ್ಕೊಂಡ್ಲು. ಈಗ ನನ್ನ ವಾಡೆಗೆ ವಾರಿಸ್ತಾರಿಲ್ದೆ ಬಣಗುಟ್ಲಿಕ್ಕಾಗ್ತದ? ಅಲ್ಲ, ಹೆಸರು ಅಡ್ರೆಸ್ಸು ಫೋಟೋ ಇದ್ರನ ಹುಡುಕೋದು ಕಷ್ಟ ಆಗತ್ತೆ ಈಗಿನ ಕಾಲದಾಗ. ಹಿಂಗಿರ್ಬೇಕಾದ್ರ ಮಾರಿ ಗೊತ್ತಿಲ್ಲ, ಮೊಸಡಿ ಗೊತ್ತಿಲ್ಲ. ಯಾಕ ಇದು ಹುಡುಕಕ್ಕಾಗೋದಿಲ್ಲ ಬಿಡ್ರಿ ಅವರ. ಈ ಭೀಮಾಂಬಿಕಾ ಕೈಯಲ್ಲಿ ಆಗ್ತದ? ಇದು ನನ್ನ ವಂಶದ ಕುಡಿ ವಿಚಾರ ಅದ. ಆ ತ್ರಿವಿಕ್ರಮ್ ಪಾತಾಳದಲ್ಲಿದ್ರೂ ಸರಿ, ನಾನು ಹುಡುಕ್ತೀನಿ. ಇಡೀ ರಾಯದುರ್ಗದಲ್ಲಿ ತ್ರಿವಿಕ್ರಮ್ ಅನ್ನೋ ಹೆಸರಿನಲ್ಲಿ ಯಾರ್ಯಾರು ಅದಾರ ಅವ್ರು ಎಲ್ರನ್ನೂ ನನ್ನ ಮುಂದೆ ತಂದು ನಿಲ್ಲಿಸಿ. ನೆನ್ಪಿರ್ಲಿ, ಒಬ್ರು ತಪ್ಪಿಸ್ಕೋಬಾರ್ದು. ಆಧಾರ್ ಕಾರ್ಡಿಂದಾದ್ರೂ ಸರಿ, ವೋಟರ್ ಕಾರ್ಡಿಂದಾದ್ರೂ ಸರಿ, ಎಲ್ರನ್ನೂ ಹುಡುಕಿ ಅದು ನಿಮಗೆ ಬಿಟ್ಟಿದ್ದು. ಆದ್ರ ಅವ್ರನ್ನ ನನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಅಷ್ಟೇ. ಪಲ್ಲವಿ, ನನ್ನ ಮೊಮ್ಮಗಳ ಗುಟ್ಟನ್ನ ನೀನು ಮುಚ್ಚಿಟ್ಟಿದ ತಕ್ಷಣ ಗುಟ್ಟು ಗುಟ್ಟಾಗೆ ಉಳ್ಕೊಳ್ಳಲ್ಲ. ಆ ತ್ರಿವಿಕ್ರಮ್ನ ಹುಡುಕಿ ನಿನ್ ಗುಟ್ಟನ್ನ ರಟ್ಟು ಮಾಡ್ತೀನಿ ಅನ್ನೋನ
ನನ್ ವಾಡೆ ವಾರಿಸ್ದಾರಿಣಿಯಾಗಿ ಮಾಡ್ತೀನಿ. ಪಲ್ಲವಿ, ಕಾಫಿ ತಗೋ. ಥ್ಯಾಂಕ್ ಯು ಅತ್ತೆ. ಎಷ್ಟ್ ಚೆನ್ನಾಗಿದೆ ಕಾಫಿ. ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಿದೆ. ಆಫೀಸಲ್ಲಿದ್ದ ಅಷ್ಟು ಟೆನ್ಷನ್ಗೆ ಈ ಕಾಫಿ ಕುಡ್ದಿದ ತಕ್ಷಣ ರಿಲ್ಯಾಕ್ಸ್ ಆಯ್ತು. ನಾನ್ ಕೊಟ್ಟಿದ್ ಕಾಫಿನೇ ಕುಡಿತಾ ಇದ್ಬಿಡು. ಇಲ್ಲ ಮದ್ವೆಗಿದ್ವೆ ಆಗೋಣ, ನಿನ್ ಗಂಟಂಗೆ ಕಾಫಿ ಗಿಫಿ ಮಾಡ್ಕೊಡೋಣ ಅಂತ ಯೋಚನೆ ಮಾಡ್ಬೇಡ. ಶುರು ಆಯ್ತಾ ನಿಮ್ದು? ಬಂದಿದ ತಕ್ಷಣ ಶುರುವಾಗಿದ್ದು ನಮ್ದಲ್ಲ, ನಿನ್ ಮಗಳದು. ಅವಳೇನ್ ಮಾಡಿದ್ಲು? ಇನ್ನೇನ್ ಮಾಡ್ಬೇಕು? ಅಪ್ಪ ಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ನನ್ಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಹೇಳಿ ಹೇಳಿ ಸಾಕಾಗಿದ್ಯಾ ಅಥವಾ ಹೇಳ್ಕೊಟ್ ಸಾಕಾಗೋಗಿದ್ಯಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವ್ ಹೇಳ್ಕೊಟ್ಟಿದೀವಿ ಅಂತನಾ? ಅದೇನ್ ಗೊತ್ತಾತೆ, ನನಗ್ಯಾಕೋ ನಿಮ್ಮೇಲೆ ಅನುಮಾನ. ಇಲ್ದಿದ್ರೆ ಇಷ್ಟು ದಿನ ಇಲ್ದೇ ಇರೋದು, ಇವಾಗ ಯಾಕನೋ ಅಪ್ಪ ಬೇಕು ಅಂತಾಳೆ. ನೋಡು, ನನ್ ಮೇಲೆ ಗೂಬೆ ಕುರ್ಸೋಕ್ ಬರ್ಬೇಡ ನೀನು. ಮಗುವಿನ ಭಾವನೆನ ಅರ್ಥ ಮಾಡ್ಕೊ. ಬಾಯಿ ಮುಚ್ಕೊಂಡು ಮದ್ವೆ ಆಗೋದನ್ನ ಕಲ್ತ್ಕೊ. ಇಲ್ದಿದ್ರೆ ನಾನೀ ಮನೆನೇ ಬಿಟ್ಟು ಹೊರಟೋಗ್ತೀನಿ. ಆಮೇಲೆ ನೀನುಂಟು, ನಿನ್ ಮಗಳುಂಟು. ಓ, ಇಷ್ಟ್ ದಿನ ರಿಕ್ವೆಸ್ಟ್ ಮಾಡ್ತಿದ್ರಿ, ಇವಾಗ ಧಮ್ಕಿ ಹಾಕಕ್ ಶುರು ಮಾಡಿದಿರಾ? ಮತ್ತಿನ್ನೇನು, ನಾವೆಷ್ಟು ರಿಕ್ವೆಸ್ಟ್ ಮಾಡಿದ್ರು ನೀನ್ ಒಪ್ತಿಲ್ಲ ಅಂದ್ಮೇಲೆ ಧಮ್ಕಿನೇ ಹಾಕ್ಬೇಕಲ್ವಾ? ನೀವ್ಗಳು ಅಂದ್ರೆ ಯಾರು? ಇನ್ಯಾರು? ನೀನು ಮತ್ತೆ ವಿಕ್ರಾಂತ್. ವಿಕ್ರಾಂತ್ ಅವ್ರ ಹೆಸರು ಯಾಕೆ ಬಂತಿಲ್ಲಿ? ಯಾಕೆ ಅಂತ ನಿಂಗೆ ಗೊತ್ತಿಲ್ವಾ? ನೀನು ಮದ್ವೆ ಆಗ್ಬೇಕಾಗಿರೋದು ಅವರನ್ನೇ. ಅವ್ರನ್ನ, ಆ ಸಿಡಕ್ಪೂತಿ ಸಿದ್ದಪ್ಪನ್ನ ನಾನ್ ಮದ್ವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ ಅತ್ತೆ. ಓಹೋ, ನಿನಗ್ ಮಾತ್ರ ಸಿಡ್ಕೆ ಬರಲ್ಲ ನೋಡು. ಅತ್ತೆ, ಫಸ್ಟ್ ಆಫ್ ಆಲ್ ನನಗ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಅದ್ರಲ್ಲೂ ವಿಕ್ರಾಂತ್ ಅವ್ರನ್ನ ಮದ್ವೆ ಆಗಿ ಅಂತ ಮಾತ್ರ ಹೇಳ್ಬೇಡಿ. ಯಾಕೆ? ಅವನ್ಗೇನೇ ಕಡಿಮೆ ಆಗಿದೆ? ಅವ್ರಿಗೆ ಕಡಿಮೆ ಅಂತ ಯಾರು ಹೇಳಿದ್ದು ಅತ್ತೆ? ಎಲ್ಲಾನು ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾ ಸರಿ ಬಿಡು, ನಿನಗೂ ಜಾಸ್ತಿ ಅವನಿಗೂ ಜಾಸ್ತಿ ಮ್ಯಾಚ್ ಆಗುತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಆ ಟಾಪಿಕ್ ಎಲ್ಲ ಬಿಟ್ಬಿಡಿಯಲ್ಲ. ಹಾಗೆಲ್ಲ ಬಿಡಕ್ಕಾಗಲ್ಲ ಪಲ್ಲವಿ. ಪಾಪ ಮಕ್ಕಳು ಒದ್ದಾಡ್ತಿದಾವೆ. ನಿನ್ಗೇನು ಅರ್ಥನೇ ಆಗ್ತಿಲ್ವೇನೆ? ದಿನ ಬೆಳಗಾದ್ರೆ ನಿನ್ ಮಗಳು ಅಪ್ಪ ಬೇಕು ಅಂತಿರ್ತಾಳೆ.